ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಣ್ಣದ ಲೋಕದಲ್ಲಿ ಮಿಂಚುವಂತಹ ನಟ ನಟಿಯರನ್ನು ಕಂಡಾಗ ಇವರ ಬದುಕು ಅದೆಷ್ಟು ಚೆನ್ನಾಗಿದೆಯಲ್ಲ ಅಂತ ನೋಡೋರಿಗೆ ಅನಿಸುತ್ತೆ. ಆದರೆ ಆ ಬಣ್ಣದ ಹಿಂದೆ ಅದೆಷ್ಟು ನೋವಿರುತ್ತೆ ಅಂತ ಅವರಿಗೆ ಮಾತ್ರ ಗೊತ್ತು. ಅದರಲ್ಲೂ ಈ ರಂಗಭೂಮಿ, ನಾಟಕ, ಸಿನಿಮಾ, ಸೀರಿಯಲ್ ಅಂತಹ ಬರುವಂತಹ ಹೆಣ್ಣು ಮಕ್ಕಳಿದ್ದಾರಲ್ಲ, ಅವರು ಅನುಭವಿಸುವಂತಹ ಕಷ್ಟಗಳು, ನೋವು, ಯಾತನೆಗಳು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಕೆಲವೊಂದು ಬಾರಿ ಅದೆಷ್ಟೋ ನೋವುಗಳನ್ನು ಅವರು ನುಂಗಿಕೊಂಡೇ ಬಂದಿರ್ತಾರೆ. ಒಂದು ಹಂತಕ್ಕೆ ಬರೋ ತನಕ ಆ ನೋವುಗಳನ್ನು ಹೇಳಿಕೊಳ್ಳೋಕ್ಕೆ ಕೂಡ ಸಾಧ್ಯವಾಗಲ್ಲ. ಹೇಳಿಕೊಂಡ್ರೆ ಅವರ ಜೀವನ, ಅವರ ಕರಿಯರ್ ಅಲ್ಲಿಗೆ ಮುಗಿದು ಹೋಗುವಂತಹ ಒಂದು ಸಾಧ್ಯತೆ, ಅಪಾಯ ಕೂಡ ಇರುತ್ತೆ. ಅದೇ ಕಾರಣಕ್ಕೆ ಎಲ್ಲ ನೋವನ್ನು ಕೂಡ ನುಂಗಿಕೊಂಡು ಯಾವುದೋ ಒಂದು ಸಮಯದಲ್ಲಿ ಅದೆಲ್ಲವನ್ನು ಹೊರಹಾಕ್ತಾರೆ. ಇದೀಗ ಕನ್ನಡದ ಸೀರಿಯಲ್ನಲ್ಲಿ ನಟಿಸಿರುವಂತಹ, ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಸಿತಾರಾ ಅವರು ಕೂಡ ತಮ್ಮ ಜೀವನದಲ್ಲಿ ಆದಂತಹ ಇಂತಹ ಒಂದಿಷ್ಟು ಅನುಭವಗಳನ್ನು, ಕಹಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರಿಯ ವೀಕ್ಷಕರ, ರಂಗಭೂಮಿಯಿಂದಲೇ ನಟನೆಗೆ ಪಾದಾರ್ಪಣೆ ಮಾಡಿದಂತಹ ನಟಿ ಸಿತಾರಾ ಅವರು ಅದೇ ರಂಗಭೂಮಿಯಲ್ಲಿದ್ದಾಗ ಆದಂತಹ ಕೆಟ್ಟ ಅನುಭವಗಳು ಯಾವ ಹೆಣ್ಣಿಗೂ ಆಗಬಾರ್ದು, ನನಗೆ ಬಂದ ಈ ಕಷ್ಟ ಯಾರಿಗೂ ಆಗಬಾರ್ದು ಅಂತ ನಟಿ ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಗಾದರೆ ಸಿತಾರಾ ಇಷ್ಟು ದುಃಖಿತರಾಗಲು ಕಾರಣವೇನು? ಅವರ ಬಾಳಲ್ಲಿ ಎದುರಾದ ಆ ಸಮಸ್ಯೆ ಎಂಥದ್ದು ಎನ್ನುವುದರ ಕುರಿತು ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಅನಾಥವಾಗಿ ಮಠದಲ್ಲಿ ಬೆಳೆದಂತಹ ಸಿತಾರಾ ಆ ಮಠ ಬಿಟ್ಟು ಹೊರಬಂದ ಮೇಲೆ ಅನುಭವಿಸಿದಂತಹ ನೋವು, ಸಂಕಟದ ದಿನಗಳ ಬಗ್ಗೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸುವಿವರವಾಗಿ ಹೇಳ್ಕೊಂಡಿದ್ದಾರೆ. ಹಾಗಿದ್ದರೆ ಅವರು ಎದುರಿಸಿದಂಥ ಆ ಸಮಸ್ಯೆಗಳು, ಸಂಕಟಗಳು ಏನು ಅಂತ ನೋಡೋದಾದರೆ, ನಿಮ್ಮನ್ನು ನೀವು ನಂಬೋದಾದರೆ ಮಾತ್ರ ಮನೆ ಬಿಟ್ಟು ಹೊರಬನ್ನಿ. ಯಾರನ್ನೋ ಅವಲಂಬಿಸಿ ಹೊರಬಂದರೆ ನನ್ನ ಥರ ಕಣ್ಣೀರು ಹಾಕಬೇಕಾಗತ್ತೆ. ಸಾಣೆಹಳ್ಳಿ ಮಠ ಬಿಟ್ಟು ಬಂದ ನಾನು ತಪ್ಪು ಮಾಡಿದ್ದೆ. ಕೆಲಸ ಅರಿಸಿ ನೀನಾಸಂಗೆ ಹೋದೆ. ಮೊದಲೇ ಮನೆ ಇರಲಿಲ್ಲ. ತಿರುಗಾಟವೇ ನನ್ನ ಜೀವನ ಆಗಿತ್ತು. ತಿರುಗಾಟದ ಸಮಸ್ಯೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ನಾನು ಎದುರಿಸಿದ್ದೇನೆ. ಕೆಲವರು ನನ್ನನ್ನು ಕೆಟ್ಟದಾಗಿ ನಡೆಸಿಕೊಳ್ಳಲು ಪ್ರಯತ್ನಿಸಿದ್ರು. ಹಿಂದೆ ಮುಂದೆ ಯಾರೂ ಇಲ್ಲ ಎಂದು ತಿಳಿದಾಕ್ಷಣ ಅವರ ವರ್ತನೆ ನಿಜಕ್ಕೂ ಅಹಿತಕರ ಅನ್ನಿಸ್ತಾ ಇತ್ತು. ಇದೀಗ ನನ್ನ ಜೀವನದಲ್ಲಿ ನನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡವರ ಹೆಸರನ್ನು ಹೇಳಿದರೆ ಅವರ ಕುಟುಂಬಗಳೇ ಬೀದಿಗೆ ಬರುತ್ತೆ. ಇನ್ನು ನನ್ನ ಜೊತೆಗಿದ್ದ ಸ್ನೇಹಿತರೇ ನಾಟಕದ ವೇದಿಕೆ ಮೇಲೆ ನನಗೆ ಕಿರುಕುಳ ಕೊಟ್ಟಿದ್ದಾರೆ. ಹೇಳಿಕೊಳ್ಳೋಕೆ ಯಾರೂ ಇಲ್ಲ. ಮುಖವಾಡವನ್ನು ಧರಿಸಿ ಬದುಕ್ತಾ ಇದ್ದ ಅವರು ತಪ್ಪು ಮಾಡಿದ್ದಾರೆಂದು ಹೇಳಿದ್ರೂ ಯಾರೂ ನಂಬ್ತಾ ಇರಲಿಲ್ಲ. ಸ್ನಾನ ಮಾಡುವಾಗ ಬಾತ್ರೂಮ್ಗೆ ಬರ್ತಿದ್ರು, ಮಲ್ಕೊಂಡ್ರೆ ಅಲ್ಲೂ ಬರ್ತಿದ್ರು, ಎಲ್ಲೆಲ್ಲೋ ಕೈ ಹಾಕ್ತಾ ಇದ್ರು, ಮುಟ್ಟಬಾರದ ಜಾಗವನ್ನೆಲ್ಲ ಮುಟ್ತಾ ಇದ್ರು. ಅವರೆಲ್ಲರೂ ನನ್ನ ಜೊತೆಗಿದ್ದವರೇ ಅಂಥೇಳಿ ಸಿತಾರಾ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ರಂಗಭೂಮಿಯಲ್ಲಿ ಆಗಿನ ಸ್ಥಿತಿ ಹಾಗಿತ್ತು. ಆದರೆ ಈಗ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ನನ್ನ ಸಂಸ್ಥೆಯಲ್ಲಿರುವ ಎಲ್ಲರನ್ನೂ ನನ್ನ ಮಕ್ಕಳೆಂದೇ ನೋಡಿಕೊಳ್ತಿದ್ದೇನೆ ಎಂದು ಸಿತಾರಾ ತಮ್ಮ ಜೀವನದ ಆ ಕರಾಳ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ಇದು ಕೇವಲ ಸಿತಾರಾ ಅವರ ಕಥೆಯಷ್ಟೇ. ಇದೇ ರೀತಿ ಸಾಕಷ್ಟು ನಟಿಯರು ಕೂಡ ಇಂತಹದ್ದೇ ಒಂದು ಕಹಿ ಅನುಭವಗಳನ್ನು, ಕರಾಳ ಅನುಭವಗಳನ್ನು ಅನುಭವಿಸಿಕೊಂಡೇ ಬಂದಿರ್ತಾರೆ. ಸಾಕಷ್ಟು ಜನರು ಅದನ್ನು ತಮ್ಮೊಳಗೆ ಇನ್ನೂ ಕೂಡ ನುಂಗಿಕೊಂಡಿದ್ದಾರೆ. ಕೆಲವರು ಇಂಥವರು ಮಾತ್ರ ಅದನ್ನು ಓಪನ್ ಆಗಿ ಹೇಳಿಕೊಳ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಎಲ್ಲವೂ ನೋಡೋದಕ್ಕಷ್ಟೇ ಸುಲಭ ಅನಿಸುತ್ತೆ. ಆದರೆ ಆ ಕ್ಷೇತ್ರದ ಒಳಗೆ ಹೋದಾಗ ಮಾತ್ರ ಅದರ ನಿಜವಾದ ಕರಾಳತೆ ಅರ್ಥವಾಗೋದು. ಅದರಲ್ಲೂ ಈ ಸಿನಿಮಾ, ಸೀರಿಯಲ್ ಅಂತಹ ಈ ನಟನೆ ಕ್ಷೇತ್ರದಲ್ಲಿ ಇಂತಹ ಕರಾಳ ಮುಖಗಳು ಸಾಕಷ್ಟಿರ್ತವೆ. ಈ ಬಗ್ಗೆ ನಿಮಗೆ ಏನಿಸುತ್ತೆ ಅನ್ನೋದರ ಕುರಿತಾಗಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.